ಮಾಲಾ, ಮಾಲಾ, ನಿಂಗೇನು ಆಗಿಲ್ಲ ಅಲ್ವಾ? ಆ ನಾಗಮಾನೆ ನಿನ್ನ ಕಾಪಾಡಿದ್ದು. ಇಲ್ಲ ಅಂದಿದ್ರೆ ಅವ್ರು ಹೊಡೆದಾಗ ನಿನಗೇನು ಆಗೋಗ್ತಿತ್ತು. ನಡಿ. ಚಿಚಿ, ನಿನ್ನೆ ನಂಬದ್ನಲ್ಲ ನನಗೆ ಸರಿಯಾಗಿದೆ. ಮನುಷ್ಯರನ್ನ ಬಿಟ್ಟು ದೆವ್ವ ಭೂತನೆಲ್ಲ ನಂಬಿದ್ರೆ ಈ ಥರ ದಿಕ್ಕು ದೆಸೆ ಇಲ್ದಿರೋ ಫಲ ಸಿಗುತ್ತೆ. ಭದ್ರಾವತಿ, ಭದ್ರಾವತಿ, ಸಾಕ್ ಬಿಡು. ಮಾಡಿರೋ ಕೆಲ್ಸಕ್ಕೆ ನಾಚಿಕೆ ಪಡೆದ್ಬಿಟ್ಟು ಕೋಪ ಬೇರೆ ಮಾಡ್ಕೋತಾ ಇದ್ಯಾ? ನಾನು ಬೇಕು ಅಂತ ಮಾಡ್ಲಿಲ್ಲ. ಮತ್ತೆ ನನ್ನ ಹತ್ರ ಬಯಸ್ಕೋಬೇಕು ಅಂತ ಮಾಡಿದ್ಯಾ? ನನಗೆ ಬರ್ತಾ ಇರೋ ಕೋಪಕ್ಕೆ ನಿನ್ನ ಅದೇ ಮರಕ್ಕೆ ಕಟ್ಟಾಕಿ ಸಾಯೋ ಹಾಗೆ ಹೊಡಿಬೇಕು ಅಂತ ಅನಿಸ್ತಾ ಇದೆ. ಭೂತಗಳಿಗೆ ಹೊಡೆದ್ರೆ ನನ್ನ ಕೈಗಳಿಗೆ ನೋವಾಗುತ್ತೆ ಅಂತ ಬಿಟ್ನೆ ಹೊರತು ನೀನ್ ನೋವು ಪಡ್ತೀಯಾ ಅಂತೇನಿಲ್ಲ. ನೀನ್ ಸುಮ್ನೆ ಆವೇಶ ಪಡ್ತಾ ಇದೀಯ ಭದ್ರಾವತಿ. ನಿನ್ನ ಮಗಳಿಗೆ ವಿಷ ಕೊಟ್ಟು ಆ ತಪ್ಪನ್ನ ಮಾಲ ಮೇಲೆ ಹಾಕಿ ಅವಳನ್ನ ಮನೆಯಿಂದ ಆಚೆ ಹಾಕ್ಬೇಕು ಅನ್ಕೊಂಡೆ. ಆದ್ರೆ ಆ ಮಾಲ ವಿಷ ಹಾಕಿದ ಈ ಕೈಯಿಂದಲೇ ವಿಷನ ತೆಗ್ಸಿದಾಳೆ. ಹೇಗೆ ಅಂತ ಗೊತ್ತಾ? ಅವಳ ಮಂತ್ರ ಶಕ್ತಿಯಿಂದ. ಆ ಶಕ್ತಿ ಪ್ರಯೋಗದಿಂದಲೇ ನಾನು ವಶ ಆಗಿದ್ದೆ. ನನಗೆ ಗೊತ್ತಿಲ್ದೇನೆ ನಿನ್ನ ಮಗಳ ವಿಷಾನ ತೆಗೆದ್ಬಿಟ್ಟೆ. ಛೇ, ತಪ್ಪು ಮಾಡಿಬಿಟ್ಟೆ. ಅವಳ ಶಕ್ತಿನ ಕಮ್ಮಿ ಅನ್ಕೊಂಡ್ಯಾ? ನಿನ್ ಶಕ್ತಿ ಹೆಚ್ಚಿದೆ ಅಂತ ಅನ್ಕೊಂಡಿದ್ದೆ. ನಿನಗೆ ಅಂಜನ ಹಾಕೋದು, ಮನೆ ಸುತ್ತ ಬಂಧನ ಹಾಕೋದನ್ನ ಬಿಟ್ರೆ ಆ ಮಾಲನ ನಾಶ ಮಾಡಕ್ ನಿನ್ ಕೈಲಿ ಆಗಲ್ಲ ಅಂತ ನನಗೆ ಗೊತ್ತಾಯ್ತು. ಇನ್ನು ಮುಂದೆ ನಿನ್ನ ನಂಬೋದು ವ್ಯರ್ಥ. ಭದ್ರಾವತಿ, ಗ್ರಹಣ ಹಿಡಿದಿದೆ ಅಂದ ತಕ್ಷಣ ಸೂರ್ಯ ಬೆಳಗಲ್ಲ ಅಂತಲ್ಲ. ಒಂದು ಸಲ ಸೋತೋದೆ ಅಂದ ಮಾತ್ರಕ್ಕೆ ಈ ಭೂತಕಿ ಶಕ್ತಿಹೀನಳಲ್ಲ. ಸಾಕ್ ನಿಲ್ಸು, ಗೊತ್ತಾಯ್ತು. ನೀನು ಮಾಡಿರೋ ಒಂದು ಕೆಲಸದಲ್ಲಿ ಗೆಲುವು ಸಾಧಿಸ್ತೀಯಾ? ಒಂದು ಪ್ಲಾನ್ ಆದ್ರೂ ಫಲ ಕೊಡ್ತಾ? ಪ್ರತಿ ಸಾರಿ ನಾವು ಹೋಗೋದು ಅವಳ ಕೈಲಿ ಚಳ್ಳೆ ಹಣ್ಣು ತಿನ್ನಿಸ್ಕೊಂಡು ಬರೋದು. ಹೋದ್ ಸಾರಿ ನಿನ್ನ ಮಾತು ಕೇಳಿ ನಮ್ಮ ಅಣ್ಣನ ಕೈಯಿಂದನೇ ನಾನು ಏಟ್ ತಿಂದೆ. ನನ್ನ ಮಗಳು ಕೂಡ ಏಟ್ ತಿನ್ನೋ ಹಾಗಾಯ್ತು. ಛೀ, ಇದಕ್ಕೋಸ್ಕರ ನಿನ್ ಮಂತ್ರ ಹೇಳ್ದ್ಯಾ? ಅವಸರ ಪಡಬೇಡ ಭದ್ರಾ. ಇಷ್ಟು ದಿನ ಸುಮ್ಮನೆ ಸಹಿಸ್ಕೊಂಡಿದ್ದೆ. ನಿನ್ನೇನಾದ್ರೂ ನಂಬ್ಕೊಂಡಿದ್ರೆ ಆ ನಿಧಿ ರಹಸ್ಯ ಇರಲಿ. ನಾನು ಮತ್ತೆ ನನ್ನ ಮಗಳು ಆ ಮನೇಲಿ ಭಿಕ್ಷೆ ಬೇಡ್ಕೊಂಡಿರ್ಬೇಕಾಗುತ್ತೆ. ಭೂತಕಿ, ನೀನ್ ಮಾಮೂಲಾಗಿ ನಕ್ಕಿದ್ರೇನೆ ತಡ್ಕೊಳಕ್ ಕಷ್ಟ. ಯಾಕಿದ್ರ ದೆವ್ವದಾಗ ನಗ್ತಿದ್ಯಾ? ಇದೆಲ್ಲ ನನ್ನ ಕರ್ಮ. ನಕ್ಕಿದ್ದು ನಾನಲ್ಲ, ಅವನು. ಏಯ್, ಯಾರೋ ನೀನು? ನಿಮ್ಮ ಪಾಲಿಗೆ ಶತ್ರು ನಾನು. ಶತ್ರುನಾ? ನೀನಾ? ನಾನು ಮುಂದೆ ನಿಂತ್ಕೊಳ್ಳೋ ಅಷ್ಟು ನಿನಗೆ ವಯಸ್ಸು ಇಲ್ಲ. ನನ್ನನ್ನು ಹೆದರಿಸೋದಕ್ಕೆ ನಿನ್ನ ಹತ್ರ ಶಕ್ತಿ ಕೂಡ ಇಲ್ಲ. ನನ್ನ ಹತ್ರ ಶತ್ರುತ್ವ ಬೆಳೆಸ್ಕೊಂಡ್ರೆ ನಿನಗೆ ಉಳಿಗಾಲ ಕೂಡ ಇರಲ್ಲ. ನೀನ ಶತ್ರು ಹೇಗೋ ಆಗ್ತೀಯ? ಪುಟ್ಟ ಬಾಲಕ. ಈ ಪುಟ್ಟ ಬಾಲಕನ್ ನೋಡೇ ಆಗ್ಲೇ ಓಡ್ ಹೋಗಿದ್ ನೀವು. ಈ ಪುಟ್ಟ ಬಾಲಕ ಸುಮ್ಮನೆ ಇದ್ದಿದ್ದಕ್ಕೇನೆ ನಿಮ್ ಪ್ರಾಣ ಉಳ್ಕೊಂಡಿರೋದು. ಅಷ್ಟು ಬೇಗ ಮರ್ತು ಹೋದ ಭದ್ರಾವತಿ? ನೀನು ನಮ್ಮನ್ನ ಜೀವಂತವಾಗಿ ಬಿಟ್ಟಿಯಾ? ನಿನ್ನ ಹೆಸರೇನೋ? ಭುಜಂಗ. ಭುಜಂಗನ? ಏಯ್, ಆಟ ಆಡೋ ವಯಸ್ಸಲ್ಲಿ ಮಾತಾಡೋದನ್ನು ಕಲ್ತ್ಕೊಂಡ್ಬಿಟ್ಟಿದ್ಯಾ? ನಾನು ಆಡೋ ಹಾಗಿದ್ದಿದ್ರೆ ನನ್ನ ಆಟನ ಆಗ್ಲೇ ತೋರಿಸ್ತಾ ಇದ್ದೆ. ಕತೆ ಹೇಳೋದನ್ನ ಬಿಟ್ಟು ಮೊದಲು ನೀನ್ ಯಾರು ಅಂತ ಹೇಳು. ನಾನು ಯಾರು ಅಂತ ತೋರಿಸ್ಲಾ? ತೋರ್ಸೋ.
ಭುಜಂಗ, ಹೌದು, ನನ್ನ ಶಾಪ, ನನ್ನ ಲಕ್ಷ್ಯ ನೀವಲ್ಲ. ಅದಕ್ಕೇನೆ ನಿಮ್ಮನ್ನ ಸಾಯಿಸದೆ ಬಿಟ್ಟಿದ್ದೀನಿ. ಹೌದು, ಇವಾಗ ನೀನ್ ನಮ್ಮ ಹತ್ರ ಯಾಕೆ ಬಂದೆ? ನಾಗಮ್ಮನ್ ಮಾತನ್ನ ಮುರಿಯೋದಿಕ್ಕೆ. ನಾಗಮ್ಮ, ನಾಗಮ್ಮ, ಎಲ್ಲಿದ್ದಾಳೆ ನಾಗಮ್ಮ? ಎಲ್ಲಿದ್ದಾಳೆ? ಮಾಲನ ರೂಪದಲ್ಲಿ ಆ ಮನೆಯಲ್ಲೇ ಇದ್ದಾಳೆ. ಅಂದ್ರೆ ನನ್ನ ಅನುಮಾನ ನಿಜ. ಆ ಮಾಲ ನಾಗಮ್ಮನೇ. ಹೌದು, ಪುಣ್ಯನ ಕಾಪಾಡೋದಕ್ಕೆ ನಾಗಮ್ಮ ಆ ಮಾಲನ್ ರೂಪದಲ್ಲಿ ಬಂದು ಇಲ್ಲಿರೋದು. ಅವಳು ರಕ್ಷಿಸ್ತಾ ಇರೋವರೆಗೂ ನಾನ್ ಪುಣ್ಯನ ಸಾಯಿಸೋದಕ್ಕಾಗಲ್ಲ. ಅರ್ಥ ಆಯ್ತು. ಈಗ್ಲೇ ನನ್ನ ಮನೆಗೆ ಹೋಗಿ ಆ ಮಾಲನ ಮನೆಯಿಂದ ಆಚೆ ಹಾಕ್ಬೇಕು, ಅಷ್ಟೇ ತಾನೆ? ಹೌದು, ಆ ಮಾಲನ್ನ ಪುಣ್ಯನಿಂದ ದೂರ ಮಾಡಿದ ಮರುಕ್ಷಣನೇ ಪುಣ್ಯನ್ ಸಾವು ಖಚಿತ. ಅದು ಅಸಾಧ್ಯ. ನಾಗಮ್ಮನ್ನ ಕಳಿಸೋದಕ್ಕೂ ಬಂಧಿಸೋದಕ್ಕೂ ನಮ್ಮ ಶಕ್ತಿ ಸಾಲೋದಿಲ್ಲ. ಹಾಗಿದ್ರೆ ದಾರಿ ಯಾವುದು? ಮಾಲನ ಮನೆಯಿಂದ ಆಚೆ ಹೋಗೋದಕ್ಕೆ ಮಾರ್ಗ ಯಾವುದು? ಗರುಡ ವಸ್ತ್ರ. ಗರುಡ ವಸ್ತ್ರನ? ಹೌದು, ನಿಮ್ ಮನೇಲಿ ಮಹಾಶಕ್ತಿ ಹೊಂದಿರೋ ಅಂತ ಗರುಡ ವಸ್ತ್ರ ಇದೆ. ಅದು ಸರ್ಪಗಳ ಪಾಲಿಗೆ ಮೃತ್ಯು. ಆ ಗರುಡ ವಸ್ತ್ರ ತಾಗಿದ್ರೆ ನಾಗಮ್ಮ ಅಷ್ಟೇ ಅಲ್ಲ, ಇಡೀ ನಾಗ ಲೋಕನೇ ಅಲ್ಲೋಲ ಕಲ್ಲೋಲ ಆಗುತ್ತೆ. ಆ ನಾಗಮ್ಮನಿಗೆ ಜ್ಞಾನನೇ ಇರೋದಿಲ್ಲ ಆಗ. ಅದು ಗರುಡ ವಸ್ತ್ರ ಅಲ್ಲ, ನಾಗಮ್ಮ ಪಾಲಿನ ಮರಣ ವಸ್ತ್ರ. ಗರುಡ ವಸ್ತ್ರನ ತರ್ತೀನಿ, ಆ ಮಾಲಾನ ಬಂಧಿಸ್ತೀನಿ, ನಿನ್ನ ಶಾಪಕ್ಕೆ ಆಹುತಿನ ಕೊಡ್ತೀನಿ. ಪುಣ್ಯ, ನಿನಗೋಸ್ಕರ ಮರಣಚಿತೆಯನ್ನ ಸಿದ್ಧಪಡಿಸ್ತಿದ್ದೀನಿ. ಸಾಯೋದಕ್ಕೆ ಸಿದ್ಧವಾಗಿರು. ಹೇಳಿದ್ರೆ ಕೇಳಲ್ವಾ? ಇಲ್ಲಿದ್ರೆ ನಿನ್ನ ಸಾಯಿಸೇ ಬಿಡ್ತಾರೆ. ನನ್ ಮಾತು ಕೇಳಿ ನೀನ್ ನಿಮ್ ಊರಿಗೆ ಹೊರಟೋಗು. ಹಾ, ನೀನೆಲ್ಲಿರ್ತೀಯೋ ಅದೇ ನನ್ನ ಊರು. ನನ್ ಪ್ರಾಣ ಬಿಟ್ಟು ಹೋದ್ರೂ ನಾನ್ ಮಾತ್ರ ನಿನ್ನ ಬಿಟ್ಟು ಹೋಗಲ್ಲ. ನಿಂಗೇನಾದ್ರೂ ತಲೆ ಕೆಟ್ಟಿದ್ಯಾ? ನನಗೋಸ್ಕರ ಸಾಯಕ್ಕೂ ಸಿದ್ಧ ಅಂತಿದ್ಯಲ್ಲ, ಅಷ್ಟಕ್ಕೂ ನಾನು ನಿಂಗೇನಾಗ್ಬೇಕು? ಆ ಗೊಲ್ಲಮ್ಮ ಇದ್ದಿದ್ರೆ ಹೇಳ್ತಿದ್ಲು. ಅಷ್ಟಕ್ಕೂ ನನಗೋಸ್ಕರ ಯಾಕೆ ಸಾಯ್ಬೇಕು ನೀನು? ನಿಮ್ಮಮ್ಮ ಇದ್ದಿದ್ರೆ ಹೇಳ್ತಿದ್ಲು. ಬಾಯ್ ಮುಚ್ಚು. ನಿನ್ನ ಈ ಮಾತುಗಳಿಗೆಲ್ಲ ಕರಗು ಹೋಗಿ ನಿನ್ಗಿಲ್ಲೇ ಇರೋದಕ್ ಬಿಡ್ತೀನಿ ಅನ್ಕೊಂಡಿದ್ಯಾ? ಮೊದ್ಲು ನೀನ್ ಇಲ್ಲಿಂದ ಹೋಗು. ಹೋಗದೆ ಇದ್ರೆ ಬಲವಂತವಾಗಿ ಕಳಿಸ್ತೀನಿ. ಅವಶ್ಯಕತೆ ಬಂದ್ರೆ ಮನೆಯಿಂದ ಹೊರಗಡೆಗೂ ಹಾಕ್ತೀನಿ. ಅದು ನಿನ್ ಕೈಯಲ್ಲಾಗಲ್ಲ. ಯಾಕಾಗಲ್ಲ? ಹಾ, ನಮ್ಗಿಷ್ಟ ಇರೋರ್ಗೆ ಕಷ್ಟ ಕೊಡೋದು ಅಂದ್ರೆ ಮಾತಲ್ಲಿ ಹೇಳೋ ಅಷ್ಟು ಸುಲಭ ಅಲ್ಲ. ನೀನಂದ್ರೆ ನನಗಿಷ್ಟ ಇಲ್ಲ. ನನಗ್ ನಿನ್ ಮೇಲೆ ಪ್ರೀತಿನೂ ಇಲ್ಲ. ಬೇಕಾದ್ರೆ ನೋಡು, ಇವಾಗ್ಲೇ ನಿನ್ನ ಹೇಗ್ ಹೊರ ಕಳಿಸ್ತೀನಿ ಅಂತ. ಬಾ. ಏನು ನನ್ನ ಹತ್ರನೇ ಆಟ ಆಡ್ತಾ ಇದ್ಯಾ? ಒಂದು ಸಲ ನಾನು ನಾಗಮ್ಮನ್ನ ನೆನೆಸ್ಕೊಂಡ್ರೆ ನಿನ್ನ ಆಟಗಳು ಏನು ಇಲ್ಲಿ ನಡೆಯಲ್ಲ. ಅಮ್ಮ ನಾಗಮ್ಮ, ಇವಳು ಮಾಯ ಏನು ನಡಿಬಾರ್ದು. ಇವಳು ಇಲ್ಲಿಂದ ಹೋಗ್ಬೇಕು. ಏನ್ ನಿನ್ ಲೀಲೆ ಸ್ವಾಮಿ, ನನಗ್ ನಾನೇ ವೈರಿ ಆಗ್ಬಿಟ್ಟಿದೀನಿ. ನಿನ್ ಈ ಆಟ ಯಾರಿಗೂ ಅರ್ಥ ಆಗಲ್ಲ.
ಇವಾಗ ನೀನದ್ ಹೇಗ್ ಬರಲ್ವೋ ನಾನು ನೋಡ್ತೀನಿ. ನನ್ ನಾಗಮ್ಮ ತಾಯಿ ಶಕ್ತಿಗಿಂತ ನೀನ್ ದೊಡ್ಡವಳಾ? ನಡಿ ಬಾ. ನೋಡಿದ್ಯಾ, ನನ್ ನಾಗಮ್ಮ ತಾಯಿ ಶಕ್ತಿನ ನಮ್ಮಮ್ಮನೇ ಗೆದ್ದಿದ್ದು. ಇಲ್ಲ, ಮಗ್ಳನ್ ಗೆಲ್ಸೋದಿಕ್ಕೋಸ್ಕರ ಅವಳು ಸೋತ್ಲು. ಸಾಕು ಸಾಕು, ಈ ನಿನ್ ಮಾಯೆ ಮಾತುಗಳಿಂದ ನನಗ್ ಮೋಸ ಮಾಡ್ಬೇಡ. ನಡಿ. ಇಲ್ಲ, ನಿನ್ನನ್ ಬಿಟ್ಟು ನಾನು ಹೋಗಲ್ಲ ಪುಣ್ಯ. ನೀನು ನನ್ನ ಪ್ರಾಣ ಪುಣ್ಯ. ನೋಡು, ನೀನ್ ಹೀಗ್ ಮಾತಾಡಿದ್ರೆ ನಂಗೆ ಅಳು ಬರುತ್ತೆ. ಅಳು ಬಂದ್ರೆ ನಿನ್ನ ಕಳ್ಸಕ್ಕಾಗಲ್ಲ. ನೀನ್ ಒಂದು ಮಾತು ಆಡ್ದೆ. ನಡಿ ನಡಿ. ನಿನ್ನಿಂದ ದೂರ ಆಗಿ ಬದುಕೋದ್ಕಿಂತ ಹತ್ರ ಇದ್ದು ಸಾಯೋದೇ ನನಗೆ ತುಂಬಾ ಇಷ್ಟ ಪುಣ್ಯ. ನೀನ್ ಇಲ್ದೇ ಇರೋ ಈ ಲೋಕ, ನಿನ್ ಜೊತೆ ಇರಕ್ಕಾಗ್ದಿರೋ ಈ ಪ್ರಪಂಚ ನನಗ್ ಸಾವಕ್ ಸಮಾನ ಪುಣ್ಯ. ಯಾಕೆ ಯಾಕೆ ನನ್ನ ಜೀವನದಲ್ಲಿ ಕಾಲಿಟ್ಟೆ? ಯಾಕೆ ನಿನ್ ಮೇಲೆ ಪ್ರೀತಿ ಮಮಕಾರ ಬೆಳೆಯೋ ಹಾಗೆ ಮಾಡ್ದೆ? ಯಾಕೆ ನನ್ನನ್ನು ಹೀಗೆ ಅಳಿಸ್ತಾ ಇದ್ಯಾ? ನಿನ್ ಕಂಡ್ರೆ ಇಷ್ಟ ಇಲ್ದೆ ಅಲ್ಲ, ನಿನ್ ಸಾವನ್ನ ನೋಡ್ಬೇಕಾಗತ್ತಲ್ಲ ಅಂತ. ನೋಡು, ಅಮಾವಾಸ್ಯೆ ಮುಗಿದ್ಮೇಲೆ ನಾನೇ ಬಂದು ನಿನ್ನ ಭೇಟಿ ಮಾಡ್ತೀನಿ. ಅದಾದ್ಮೇಲೆ ನಾವಿಬ್ರು ಗುಡಿಸ್ಲಲ್ಲೇ ಇರೋಣ, ಸರಿನಾ? ಇಲ್ಲ, ಅಮಾವಾಸ್ಯೆ ಆದ್ಮೇಲೆ ನಾನೇ ಹೊರಟು ಹೋಗ್ತೀನಿ. ಅಲ್ಲಿವರೆಗೂ ನನ್ನನ್ನು ಇರಕ್ ಬಿಡು. ಭುಜಂಗನಿಂದ ನಿನ್ನನ್ನ ಕಾಪಾಡ್ಬೇಕು. ಹೀಗೆಲ್ಲ ಹೇಳಿದ್ರೆ ನೀನು ಕೇಳಲ್ಲ. ಬಲವಂತವಾಗಿ ನಿನ್ನ ಕಳಿಸ್ಲೇಬೇಕು. ನಡಿ ನಡಿ ನಡಿ. ಪುಣ್ಯ, ಬೇಡ ಪುಣ್ಯ, ಹೊರಟೋಗು. ನನ್ ಮಾತ್ ಕೇಳು. ಪುಣ್ಯ ಪುಣ್ಯ, ನನಗೆ ತೊಂದರೆ ಆಗತ್ತೆ ಪುಣ್ಯ, ನಿನಗೆ ತೊಂದರೆ ಆಗತ್ತೆ ಪುಣ್ಯ. ಪುಣ್ಯ, ಬಾಗ್ಲು ತೆಗಿ ಪುಣ್ಯ. ಪುಣ್ಯ 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 ಪುಣ್ಯ, ನನ್ ಮಾತ್ ಕೇಳು ಪುಣ್ಯ. ಪುಣ್ಯ, ನನ್ ಮಾತ್ ಕೇಳು ಪುಣ್ಯ, ಬಾಗ್ಲು ತೆಗಿ ಪುಣ್ಯ. ನನಗೊತ್ತು, ನಾನು ಬಂದಿರೋದು ಗರುಡ ವಸ್ತ್ರನ ಹುಡ್ಕೋಕ್ಕಲ್ಲ, ನನ್ನ ಸಾವನ್ನು ಹುಡ್ಕೊಂಡು ಬಂದಿದ್ದೀನಿ. ನಾನಿಡೋಂಥ ಪ್ರತಿಯೊಂದು ಹೆಜ್ಜೆ ಕೂಡ ಮೃತ್ಯುವಿಗೆ ಹತ್ರ ಆಗ್ತಿದೆ ಅಂತ ನನಗೊತ್ತು. ನಾನಿಡ್ತಿರೋ ಹೆಜ್ಜೆಗಳಿಂದ ಇವತ್ತು ನನಗೆ ಮೃತ್ಯು ಬಂದರೂ ಬರಬಹುದು.
ನಿನ್ನ ಕೈಯಲ್ಲಿ ನನ್ನ ಅಂತ್ಯ ಕೂಡ ಆಗ್ಬೋದು ಅಣ್ಣ. ಆದ್ರೆ ಗರುಡ ವಸ್ತ್ರನ ತಗೊಳ್ಳೋಂತ ನನ್ನ ಗುರಿ ಮತ್ತೆ ಆತ್ಮವಿಶ್ವಾಸ ಅದ್ರ ಮುಂದೆ ಸಾವು ತುಂಬಾ ಚಿಕ್ಕದು ಅಂತ ಅನಿಸ್ತಾ ಇದೆ ಅಣ್ಣ. ಅದೇನಾದ್ರೂ ನನ್ನ ಕೈ ಸೇರಿದ್ರೆ ನಾನು ಸ್ವರ್ಗ ಸುಖ ಅನುಭವಿಸ್ತೀನಿ. ನಿನ್ನ ಕೈಗೆ ನಾನು ಸಿಕ್ಕಾಕೊಂಡ್ರೆ ವೀರ ಮರಣ ಹೊಂದುತ್ತೀನಿ. ಒಂದ್ ವೇಳೆ ನಾನು ಸತ್ರು ಬದುಕಿದ್ರು ಸ್ವರ್ಗ ಖಾಯಂ, ಗೆಲುವು ನಂದೇ ಆಗ್ಬೇಕು ಅಂತ ನನ್ಗೆ ಆಶೀರ್ವಾದ ಮಾಡೋಣ. ನಿಮ್ ಮನೇಲಿ ಮಹಾಶಕ್ತಿ ಹೊಂದಿರೋ ಅಂತ ಗರುಡ ವಸ್ತ್ರ ಇದೆ. ಅದು ಸರ್ಪಗಳ ಪಾಲಿಗೆ ಮೃತ್ಯು. ಆ ಗರುಡ ವಸ್ತ್ರ ತಾಗಿದ್ರೆ ನಾಗಮ್ಮ ಅಷ್ಟೇ ಅಲ್ಲ, ಇಡೀ ನಾಗ ಲೋಕನೇ ಅಲ್ಲೋಲ ಕಲ್ಲೋಲ ಆಗುತ್ತೆ.
ಮಾಲಾ